ಆ ಗುಪ್ತ ಬಾಗಿಲಿನ ಹಿಂದಿದ್ದ ಸೀಕ್ರೆಟ್ ರೂಂನಲ್ಲಿ ಇದ್ದ ಮನುಷ್ಯ ಯಾರು? ಅವನು ಯಾಕೆ ಅಲ್ಲಿಗೆ ಬಂದಿದ್ದ? ಈ ಭೂತದ ಕಥೆಯೇನು? ಇದನ್ನೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತ್ರೆ. ಜಾಣೆ ಒಳಗೆ ಹೋಗ್ತಾಳೆ. ಅಲ್ಲಿ ಒಬ್ಬ ಮನುಷ್ಯನನ್ನು ಕಟ್ಟಿಹಾಕಿದ್ದಾರೆ. ಯಾರ್ ನೀವು? ಮತ್ತೆ ಈ ಸ್ಥಿತಿಯಲ್ಲಿ? ನಾನು ಈ ಎಸ್ಟೇಟ್ ಮಾಲೀಕನ ಅಣ್ಣ. ನನ್ನನ್ನು ವರ್ಷಗಳಿಂದ ಇಲ್ಲಿ ಬಂಧಿಸಿದ್ದಾರೆ. ಯಾರು? ಈ ಎಸ್ಟೇಟ್ ಮಾಲೀಕನೇ. ಹೌದಾ? ಏಕೆ? ಹಣ ಆಸ್ತಿಗಾಗಿ ಅವನು ನನ್ನನ್ನು ಬಂಧಿಸಿದ್ದಾನೆ. ಆ ಸತ್ಯ ಯಾರಿಗೂ ಗೊತ್ತಾಗಬಾರದು ಎಂದು ಭೂತದ ಕಥೆಯನ್ನು ಕಟ್ಟಿದ್ದಾನೆ. ಹೋ, ಆದ್ರಿಂದಲೇ ಹಳ್ಳಿಯ ಜನ ಈ ಬಂಗ್ಲೆ ಅಂದ್ರೆ ಹೆದರ್ತಾರೆ. ಆದರೆ ಅಷ್ಟರಲ್ಲಿ ಹಿಂಬದಿಯಿಂದ ಒಬ್ಬನು ಬರುತ್ತಾನೆ. ಅದೇ ಎಸ್ಟೇಟ್ ಮಾಲೀಕ. ನೀನು ತುಂಬಾ ತಿಳಿದುಕೊಂಡ್ಬಿಟ್ಟೆ. ಈ ವಿಷಯವನ್ನು ತಿಳಿದವರು ಯಾರೂ ಜೀವಂತವಾಗಿ ಹೋಗಿಲ್ಲ. ಪೊಲೀಸರು ಈಗಾಗ್ಲೇ ನಿನಗಾಗಿ ಹೊರಗಡೆ ಕಾಯ್ತಿದ್ದಾರೆ. ಜಾಣಿ ತನ್ನ ಬುದ್ಧಿವಂತಿಕೆಯಿಂದ ಬರುವಾಗ್ಲೇ ಪೊಲೀಸರಿಗೆ ಫೋನ್ ಮಾಡಿ ಬಂದಿರ್ತಾಳೆ. ಪೊಲೀಸರು ಎಸ್ಟೇಟ್ ಮಾಲೀಕನನ್ನು ಬಂಧಿಸುತ್ತಾರೆ ಮತ್ತು ಹಳ್ಳಿಯವರು ಜಾಣಿಯನ್ನು ಹಾಡಿ ಹೊಗಳುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಜಾಣಿ ತನ್ನ ಬುದ್ಧಿವಂತಿಕೆಯಿಂದ ಭೂತದ ಬಂಗಲೆಯ ರಹಸ್ಯವನ್ನು ಹೀಗೆ ಭೇದಿಸುತ್ತಾಳೆ. ಹಣದ ಆಸೆಗಾಗಿ ಹೇಗೆ ತಮ್ಮನೇ ಅಣ್ಣನನ್ನು ಬಂಧಿಸಿರುತ್ತಾನೆ. ನಿಮಗೆ ನಮ್ಮ ಈ ವಿಡಿಯೋಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾದ ವಿಡಿಯೋಸ್ಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.